ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಒಂದು ಸ್ಪೆಷಲ್ ಆಗಿರುವ ಒಂದು ತಿಂಡಿಯನ್ನು ಮಾಡ್ತಾ ಇದ್ದೇನೆ. ಅಂದರೆ ನಾವು ಚಿಕ್ಕದಿರುವಾಗ ತಿಂತಾ ಇದ್ದ ಒಂದು ತಿಂಡಿ. ನೋಡಿ, ಇಲ್ಲಿ ಅಕ್ಕಿಯನ್ನು ನಾನು ರಾತ್ರಿ ನೆನೆಲಿಕ್ಕೆ ಹಾಕಿ ಇಟ್ಟಿದ್ದೆ. ಈಗ ಅದನ್ನು ನೋಡಿ ಚೆನ್ನಾಗಿ ತೊಳೆದು ಈಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ಅಂದರೆ ನಾವು ಕಡುಬಿಗೆಲ್ಲ ಗ್ರೈಂಡ್ ಮಾಡ್ತೇವಲ್ಲ, ಅದೇ ರೀತಿ ಇದನ್ನು ಗ್ರೈಂಡ್ ಮಾಡಿ ತೆಗಿಬೇಕು. ಆಮೇಲೆ ನೋಡಿ, ಇದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕಬೇಕು. ತೆಂಗಿನ ತುರಿ ಅಂದರೆ ಒಂದು ಎಳತ್ತಾಗಿರುವ ತೆಂಗಿನಕಾಯಿ ಹಾಕಿದರೆ ಒಳ್ಳೆಯದು, ಇದಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಹಾಗೆ ನೋಡಿ, ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡಿ ತೆಗಿಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡಿ ತೆಗಿಬೇಕು. ಇಷ್ಟಾದರೆ ಸಾಕು. ಒಂದು ವೇಳೆ ನೀರಾದರೂ ಕೂಡ ಪರವಾಗಿಲ್ಲ, ಅದನ್ನು ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡಿ ಈ ಥರ ಗಟ್ಟಿ ಮಾಡಿ ತೆಗೆದರೆ ಆಯಿತು. ನೋಡಿ, ಈಗ ನಾನು ಹಿಟ್ಟನ್ನೆಲ್ಲ ತೆಗೆದಿದ್ದೇನೆ. ಆಮೇಲೆ ನೋಡಿ, ಈಗ ಗ್ರೈಂಡರನ್ನು ನೀರಿನಿಂದ ಈಗ ತೊಳಿತಾ ಇದ್ದೇನೆ. ಅಂದರೆ ಅದರಲ್ಲಿ ಸ್ವಲ್ಪ ಹಿಟ್ಟೆಲ್ಲ ಉಂಟಲ್ಲ, ಅದನ್ನೆಲ್ಲ ನೋಡಿ ಚೆನ್ನಾಗಿ ಈ ರೀತಿ ತೊಳೆದು ತೆಗಿಬೇಕು. ನೋಡಿ, ಆಮೇಲೆ ಇದನ್ನೊಂದು ಅಗಲವಾದ ಪಾತ್ರೆಗೆ ಈ ನೀರನ್ನು ಹಾಕಬೇಕು. ಇದೇ ಥರ ಒಂದು 2 ಸಲ ಗ್ರೈಂಡರ್ ತೊಳೆದ ನೀರನ್ನು ತೆಗಿಬೇಕು. ನೋಡಿ, ಆಮೇಲೆ 2 ಸಲ ನೀರೆಲ್ಲ ತೆಗೆದ ಮೇಲೆ ಕುದಿಲಿಕ್ಕೋಸ್ಕರ ಇದನ್ನು ಗ್ಯಾಸಿನ ಮೇಲೆ ಇಡಬೇಕು, ಈ ನೀರನ್ನು. ಆಮೇಲೆ ನೋಡಿ, ಹಿಟ್ಟು ಒಂದು ವೇಳೆ ನಾನು ಹೇಳಿದ್ದೇನಲ್ಲ, ನೀರಾದರೆ ನೋಡಿ ಈ ಥರ ಒಲೆ ಮೇಲೆ ಹಾಕಿ ಬಿಸಿ ಮಾಡಿದರೆ ಸಾಕು. ಅಂದರೆ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಂಥರ ಗಟ್ಟಿ ಮಾಡಬೇಕು. ನಾನು 2 ಟ್ರಿಪ್ಪು ಗ್ರೈಂಡ್ ಮಾಡಿದ್ದೆ, ಅದರಲ್ಲಿ 1 ಟ್ರಿಪ್ಪು ಈ ಥರ ನೀರಾಗಿತ್ತು. ಹಾಗೆ ನಾನಿಲ್ಲಿ ಅದನ್ನು ಗಟ್ಟಿ ಮಾಡ್ತಾ ಇದ್ದೇನೆ. ಒಂದು ಸಲ ಗ್ರೈಂಡ್ ಮಾಡಿದ್ದು ತಿಕ್ಕಾಗಿ ಬಂದಿದೆ, ಇನ್ನೊಂದು ಸಲ ನೀರು ಆಗಿದೆ ಸ್ವಲ್ಪ. ಹಾಗೆ ನಾನಿಲ್ಲಿ ಇದನ್ನು ಗಟ್ಟಿ ಮಾಡ್ತಾ ಇದ್ದೇನೆ. ಆಮೇಲೆ 2 ಹಿಟ್ಟನ್ನು ಒಟ್ಟಿಗೆ ಸೇರಿಸಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡಬೇಕು. ನೋಡಿ, ಚಿಕ್ಕ ಚಿಕ್ಕ ಒಂದು ಕಡುಬು ಥರ ಉಂಡೆ ಮಾಡಿದರೆ ಆಯಿತು. ಈಗ ನೋಡಿ, ಇದು ಗಟ್ಟಿಯಾಗಿ ಬಂದಿದೆ. ನೋಡಿ, ಇದನ್ನು ಇವಾಗಲೇ ಉಂಡೆ ಮಾಡೋದು ಬೇಡ, ಸ್ವಲ್ಪ ತಣ್ಣಗಾದ ಮೇಲೆ ಉಂಡೆ ಮಾಡಿದರೆ ಆಯಿತು. ನೋಡಿ, ಈಗ ಇದು ಕರೆಕ್ಟ್ ಆಗಿದೆ. ಈಗ ನೋಡಿ, ನಾನಿಲ್ಲಿ ಗ್ರೈಂಡರಿಂದ ತೆಗೆದ ನೀರನ್ನು ಕೂಡ ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದೀಗ ಒಂದು ಕುದಿ ಬರಲಿ. ಇಲ್ಲಿ ನಾನು ಹಿಟ್ಟನ್ನು ಕೂಡ ನೋಡಿ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೇನೆ. 2 ಸಲ ಗ್ರೈಂಡ್ ಮಾಡಿದ ಹಿಟ್ಟನ್ನು ಕೂಡ ನೋಡಿ ಒಂದೇ ಥರ ಮಾಡಿ ಇಟ್ಟಿದ್ದೇನೆ. ಇನ್ನು ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೇನೆ. ಹಾಗೆ ನಾನಿದನ್ನೀಗ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ತಾ ಇದ್ದೇನೆ. ನೋಡಿ ನೋಡಿ, ಸಣ್ಣ ಸಣ್ಣ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರ್ತದೆ. ಬೇಕಿದ್ರೆ ಶೇಪ್ ಚೇಂಜ್ ಮಾಡ್ಬೋದು, ನಿಮಗೆ ಬೇಕಿದ್ರೆ ಈ ಥರ ಅಲ್ಲದಿದ್ದರೂ ಬೇರೆ ಶೇಪಲ್ಲಿ ಕೂಡ ಮಾಡ್ಬೋದು. ನಾನು ನೋಡಿ ಈ ಥರ ಬೌಲ್ ಥರ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ತುಂಬ ಈಸಿಯಾಗಿರುವ ಒಂದು ರೆಸಿಪಿ, ಹಾಗೆ ಅಷ್ಟೇ ಟೇಸ್ಟಿ ಕೂಡ ಆಗಿರ್ತದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟವಾಗಿ ಬರುವಂತಹ ಒಂದು ಇದು ತಿಂಡಿ. ನೋಡಿ, ಇದೇ ಥರ ಎಲ್ಲ ಉಂಡೆಯನ್ನು ನಾನೀಗ ಮಾಡಿ ಇಡ್ತಾ ಇದ್ದೇನೆ. ನೋಡಿ, ಈಗ ಎಲ್ಲ ಉಂಡೆ ಮಾಡಿ ಆಗಿದೆ. ಇಲ್ಲಿ ನೀರು ಕೂಡ ನೋಡಿ ಕುದಿ ಬರ್ತಾ ಉಂಟು. ಈಗ ನಾನು ಉಂಡೆ ಮಾಡಿದನ್ನೆಲ್ಲ ಇದೇ ನೀರಿಗೆ ನೋಡಿ ಈ ಥರ ಹಾಕ್ತಾ ಇದ್ದೇನೆ. ನೋಡಿ, ನೀರು ಒಳ್ಳೆ ಕುದಿ ಬರಬೇಕು, ಆವಾಗಲೇ ಇದನ್ನು ಹಾಕಬೇಕು. ನೋಡಿ, ಒಂದೊಂದು ಹಾಕಿದ ಜಾಗದಲ್ಲೇ ಹಾಕೋದು ಬೇಡ. ನೋಡಿ, ಈ ಥರ ಗ್ಯಾಪ್ ಬಿಟ್ಟು ಬಿಟ್ಟು ಹಾಕಿದರೆ ಆಯಿತು. ನೋಡಿ, ನಮಗೆ ಈ ಥರ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಉಂಡೆ ಮಾಡಿ. ನೋಡಿ, ಕುದಿ ಬರುವಾಗ ಈ ಥರ ಒಂದೊಂದಾಗಿ ಉಂಡೆ ಮಾಡಿ ಕೂಡ ಹಾಕ್ಬೋದು. ಇಲ್ಲದಿದ್ದರೆ ಪ್ಲೇಟಲ್ಲಿ ಎಲ್ಲ ಉಂಡೆ ಮಾಡಿ ಕೂಡ ಹಾಕ್ಬೋದು. ನಾನು 2 ರೀತಿ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ನಾವು ಉಂಡೆ ಹಾಕಿದ ನಂತರ ಸೌಟಲ್ಲಿ ಒಮ್ಮೆ ಈ ಥರ ಮಿಕ್ಸ್ ಮಾಡಬೇಕು, ಇಲ್ಲದಿದ್ದರೆ ಎಲ್ಲ ಹೋಗಿ ಕೆಳಭಾಗದಲ್ಲಿ ಹೋಗಿ ನಿಲ್ತದೆ. ನೋಡಿ, ಈ ಥರ ಒಮ್ಮೆ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಇನ್ನಿದು ಒಳ್ಳೆ ರೀತಿಯಲ್ಲಿ ಬೇಯಬೇಕು. ಒಂದು 15 ನಿಮಿಷವಾದರೂ ಇದನ್ನು ಒಳ್ಳೆ ರೀತಿಯಲ್ಲಿ ಬೇಯಿಸಬೇಕು.
ಆಮೇಲೆ ಇದಕ್ಕೆ ನಾನು ನೋಡಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ, ಅಂದರೆ ನೀರಿಗೆ. ನಾವು ಕಡುಬಿಗೆ ಆಲ್ರೆಡಿ ಗ್ರೈಂಡ್ ಮಾಡುವಾಗ ಹಾಕಿದ್ದೇವೆ. ನೀರಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಇದಕ್ಕೆ ಸೇರಿಸಿದರೆ ಆಯಿತು. ಆಮೇಲೆ ನಾನಿಲ್ಲಿ ನೋಡಿ ಸಿಹಿಗೋಸ್ಕರ ಸಕ್ಕರೆಯನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ. ಬೆಲ್ಲ ಕೂಡ ಹಾಕ್ಬೋದು, ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕಿದರೆ ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ. ಇದನ್ನು ಒಮ್ಮೆ ಒಳ್ಳೆ ರೀತಿಯಲ್ಲಿ ಇನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಇದನ್ನು ಬೇಯಿಸಿ ತೆಗೆದರೆ ಆಯಿತು. ನಮ್ಮ ಸ್ಪೆಷಲ್ ಆಗಿರುವ ತಿಂಡಿ ರೆಡಿ ಆಗ್ತದೆ ನೋಡಿ. ಇನ್ನು ಇದನ್ನು ಮುಚ್ಚಿ ಬೇಯಿಸುವ. ನೋಡಿ ಇವಾಗ ಬೆಳಿಗ್ಗಿನ ಒಂದು ಸ್ಪೆಷಲ್ ಆಗಿರೋ ಒಂದು ತಿಂಡಿ ರೆಡಿಯಾಗಿದೆ. ನಮ್ಮ ಕಡೆ ಇದಕ್ಕೆ ನೀರು ಪುಂಡಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಹೇಗೆ ಅಂತಾರೆ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದರ ನೀರುಂಟಲ್ಲ ಅದನ್ನೇ ಒಂದು ಕುಡಿಯುವಾಗ ಉಂಟಲ್ಲ ಎಷ್ಟೊಂದು ಮಜವಾಗ್ತದೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆಲ್ಲ ಹೇಳಿ ಮಾಡಿದ ಒಂದು ತಿಂಡಿ ಇದು. ತುಂಬ ಹಳೆ ಕಾಲದ್ದು. ನಾವಂತೂ ಚಿಕ್ಕದಿರುವಾಗ ಇದನ್ನು ತುಂಬ ಎಂಜಾಯಿಂದ ತಿಂತಾ ಇದ್ವಿ. ನಮ್ಮ ಬಾಲ್ಯಕಾಲದ ರಸಗುಲ್ಲ ಇದುವೇ ಆಗಿರ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿನ್ನು ನಿಮಗೆ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.